ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ BA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಮೊದಲನೇ ಸೆಮಿಸ್ಟರ್ ಆದಂತಹ ಎರಡನೇ ಅಧ್ಯಯನದಲ್ಲಿ 24th ಸೆಷನ್ ಆದ ಕೋಆರ್ಡಿನೇಷನ್ ಅಂಡ್ ಡೆಲಿಗೇಷನ್ ಸಂಯೋಜನೆ ಮತ್ತು ಅಧಿಕಾರ ನಿಯೋಜನೆ ಎಂಬ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಕೋಆರ್ಡಿನೇಷನ್ ಅಥವಾ ಸಮನ್ವಯ ಅಥವಾ ಸಂಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಂಯೋಜನೆಯನ್ನ ಆಡಳಿತದ ಅಗತ್ಯ ಅಂಶ ಎಂದು ಸಹ ಹೇಳಿದ್ದಾರೆ. ಯಾಕಂದ್ರೆ ವಿತೌಟ್ ಕೋಆರ್ಡಿನೇಷನ್ ಯು ಕಾಂಟ್ ಅಚೀವ್ ದ ಗೋಲ್ಸ್ ಆಫ್ ದ ಆರ್ಗನೈಸೇಷನ್. ಆ ಒಂದು ಸಂಸ್ಥೆಯ ಗುರಿಗಳನ್ನ ಉದ್ದೇಶವನ್ನ ಸಾಧಿಸಲು ಕಷ್ಟವಾಗಿರುತ್ತದೆ. ಮೊದಲಿಗೆ ಸಂಯೋಜನೆಯ ಬಗ್ಗೆ ಸುದೀರ್ಘವಾಗಿ ಬರೆದವರೆಂದರೆ ಎನ್ರಿ ಫೆಯಾಲ್ ಎಂಬ ಚಿಂತಕರು. ಎನ್ರಿ ಫೆಯಾಲ್ ನಂತರದಲ್ಲಿ ಈ ಒಂದು ಕೋಆರ್ಡಿನೇಷನ್ ಬಗ್ಗೆ ಲೂಥರ್ ಗಲಿಕ್ ಮತ್ತು ಉರ್ವಿಕ್ ರವರು ತಮ್ಮ ಲೇಖನದಲ್ಲಿ ಪ್ರಕಟ ಮಾಡುತ್ತಾರೆ. ಸೊ ಮುಂದುವರೆದು ಮೋನಿ ರವರ ಪ್ರಕಾರ ಕೋಆರ್ಡಿನೇಷನ್ ಅಥವಾ ಸಂಯೋಜನೆ ಎಂದರೆ ಈ ಸಂಯೋಜನೆ ಅನ್ನೋದು ಒಂದು ವ್ಯವಸ್ಥೆಯ ಪ್ರಥಮ ತತ್ವವಾಗಿದೆ. ಅದರ ಜೊತೆಗೆ ಒಂದು ವ್ಯವಸ್ಥೆಯ ಉದ್ದೇಶ ಗುರಿ ಸಾಧಿಸಲು ಸಂಯೋಜನೆ ಅಥವಾ ಕೋಆರ್ಡಿನೇಷನ್ ಅನ್ನೋದು ಅತ್ಯವಶ್ಯಕವಾಗಿದೆ. ಸಂಸ್ಥೆಯ ಸಿಬ್ಬಂದಿ ಅದೆಷ್ಟೇ ದಕ್ಷಪೂರ್ವವಾಗಿದ್ದರೂ ಸಹ ಸಂಯೋಜನೆ ಇಲ್ಲದಿದ್ದರೆ ಉದ್ದೇಶಿತ ಗುರಿ ಸಾಧಿಸುವುದು ತುಂಬಾ ಕಷ್ಟ ಎಂದಿದ್ದಾರೆ. ಸಂಯೋಜನೆನ ನಾವು ಎರಡು ರೀತಿಯಲ್ಲಿ ಅರ್ಥೈಸಬಹುದು. ಒಂದು ಪಾಸಿಟಿವ್ ಸೆನ್ಸ್ ಅಥವಾ ಸಕಾರಾತ್ಮಕವಾಗಿ, ಇನ್ನೊಂದು ನೆಗೆಟಿವ್ ಸೆನ್ಸ್ ಅಥವಾ ನಕಾರಾತ್ಮಕವಾಗಿ. ಮೊದಲಿಗೆ ಪಾಸಿಟಿವ್ ಸೆನ್ಸ್ ಅಲ್ಲಿ ನೋಡುವುದಾದ್ರೆ, ಸಕಾರಾತ್ಮಕವಾಗಿ ಸಂಯೋಜನೆ ಎಂದರೆ ಒಂದು ವ್ಯವಸ್ಥೆಯಲ್ಲಿ ಕಾರ್ಯನಿರತರಾಗಿರುವಂತಹ ಸಿಬ್ಬಂದಿಗಳಲ್ಲಿ ಹಾಗೂ ಆಡಳಿತದ ವಿವಿಧ ಘಟಕಗಳಲ್ಲಿ ಸಹಕಾರವನ್ನುಂಟು ಮಾಡುವುದಾಗಿದೆ. ಸೊ ದ ಫಸ್ಟ್ ಒನ್ ಈಸ್ ಪಾಸಿಟಿವ್, ವೇರ್ ಯು ಹ್ಯಾವ್ ಕೋಆಪರೇಷನ್, ಸಹಕಾರ ಇರುವಂಥದ್ದು, ಆಡಳಿತ ಸಿಬ್ಬಂದಿಯ ಜೊತೆ ಒಂದು ಸಂಸ್ಥೆಯಲ್ಲಿ ಸಹಕಾರ ಇರುವಂಥದ್ದು. ಸೆಕೆಂಡ್ ಒನ್ ದ ನೆಗೆಟಿವ್ ಅಥವಾ ನಕಾರಾತ್ಮಕ ಸಂಯೋಜನೆ ಎಂದರೆ ವ್ಯವಸ್ಥೆಯಲ್ಲಿ ಸಿಬ್ಬಂದಿ ಹಾಗೂ ಆಡಳಿತ ಘಟಕಗಳಲ್ಲಿ ಉದ್ಭವಿಸಬಹುದಾದ ಘರ್ಷಣೆ, ಅಸಂಗತತೆ ಅಥವಾ ತಿಕ್ಕಾಟ ಮುಂತಾದವುಗಳನ್ನ ತಪ್ಪಿಸುವುದು. ಅಂದ್ರೆ ಅಲ್ಲಿ ಕೋಆಪರೇಷನ್ ಆಯ್ತು ಇನ್ ಎ ಪಾಸಿಟಿವ್ ಸೆನ್ಸ್. ಇಲ್ಲಿ ಹೇಗೆ ವಿತೌಟ್ ಕೋಆರ್ಡಿನೇಷನ್ ದರ್ ಇಸ್ ಅ ಪ್ರಾಬ್ಲಮ್ ವಿತ್ ಇನ್ ದ ಆರ್ಗನೈಸೇಷನ್. ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಅಥವಾ ಘರ್ಷಣೆ ಇರಬಹುದು, ಅಥವಾ ಏನಾದ್ರೂ ಆರ್ಗ್ಯುಮೆಂಟ್ಸ್ ಇರಬಹುದು, ಡಿಸ್ಅಗ್ರಿಮೆಂಟ್ಸ್ ಇರಬಹುದು. ಇಂಥದ್ದನ್ನ ಯಾವ ರೀತಿ ತಪ್ಪಿಸಿ ನಾವು ವಿ ಹ್ಯಾವ್ ಟು ಬ್ರಿಂಗ್ ಕೋಆರ್ಡಿನೇಷನ್, ಸಂಯೋಜನೆಯನ್ನ ತರಬೇಕು ಅನ್ನೋ ಒಂದು ಅರ್ಥದಲ್ಲಿ. ಸೊ ಆಫ್ಟರ್ ಡಿಸ್ಕಸಿಂಗ್ positive sense and negative sense, how coordination is defined, now let us understand why coordination is necessary. ಯಾಕೆ ಸಂಯೋಜನೆ ಅನ್ನೋದು ಒಂದು ಸಂಸ್ಥೆಗೆ ಅವಶ್ಯಕ ಎನ್ನುವುದರ ಬಗ್ಗೆ ನಾವು ಈಗ ಚರ್ಚಿಸೋಣ. ಸೊ ಮೊದಲಿಗೆ ಟು ಎಲಿಮಿನೇಟ್ unhealthy competition. ಸೊ ಎಲಿಮಿನೇಟ್ unhealthy competition ಅಂದ್ರೆ ಅನವಶ್ಯಕವಾಗಿರುವಂತಹ ಸ್ಪರ್ಧೆಯನ್ನು ಹೋಗಲಾಡಿಸೋದಿಕ್ಕೆ ನಮಗೆ ಕೋಆರ್ಡಿನೇಷನ್ ಅನ್ನೋದು ಒಂದು ಸಂಸ್ಥೆಗೆ ತುಂಬಾ ಮುಖ್ಯ. ಅದೇ ರೀತಿ ದ ಸೆಕೆಂಡ್ ಒನ್ ಇಸ್ ಟು ಎನ್ಶೋರ್ ಎಕಾನಮಿ ಅಂಡ್ ಎಫಿಷಿಯನ್ಸಿ. ವೆಚ್ಚಗಳಲ್ಲಿ ಮಿತವ್ಯಯವನ್ನ ತರುವುದು, ಅಂದ್ರೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡುವುದು, ಮತ್ತೆ ಟು ಬ್ರಿಂಗ್ ಎಫಿಷಿಯನ್ಸಿ ಇನ್ ದ ಆರ್ಗನೈಸೇಷನ್, ಒಂದು ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಎಫಿಷಿಯನ್ಸಿ ಅಥವಾ ದಕ್ಷತೆಯನ್ನ ತರುವುದು. The third one is to avoid conflicts and duplication of work in the organization. ಸಂಸ್ಥೆಯ ಕಾರ್ಯಾಚರಣೆಯಲ್ಲಿ ಘರ್ಷಣೆ ಹಾಗೂ ಪುನರಾವರ್ತನೆಯನ್ನ ಹೋಗಲಾಡಿಸುವುದು. So the fourth one is to curtail the tendency among employees to attach too much significance to their own work and de-emphasize others' work. ನೌಕರರಲ್ಲಿ ಇತರರ ಕಾರ್ಯಗಳಿಗಿಂತ ತಮ್ಮದೇ ಕಾರ್ಯ ಅತ್ಯಂತ ಮಹತ್ವವಾದದ್ದು ಎಂಬ ಭಾವನೆಯನ್ನ ಹೋಗಲಾಡಿಸೋದಿಕ್ಕೆ ಕೋಆರ್ಡಿನೇಷನ್ ಅನ್ನೋದು ತುಂಬಾ ಮುಖ್ಯ. ಬಿಕಾಸ್ ನಮಗೆ ಗೊತ್ತು, ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಮಾಡುವಂತಹ ಕೆಲಸ ಇಟ್ಸ್ ಈಕ್ವಲಿ ಇಂಪಾರ್ಟೆಂಟ್. ಈಚ್ ಪರ್ಸನ್ಸ್ ವರ್ಕ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಅದರ್ ಪರ್ಸನ್. ಒಬ್ರು ಮಾಡುವಂತ ಕೆಲಸ ಮತ್ತೊಬ್ಬರಿಗೆ ನೆರವಾಗುತ್ತೆ. ಸೊ ಓನ್ಲಿ ವೆನ್ ದರ್ ಇಸ್ ಕೋಆರ್ಡಿನೇಷನ್ ಅಥವಾ ಸಂಯೋಜನೆ ಇದ್ದರೇನೆ ಆ ಆರ್ಗನೈಸೇಷನ್ ಮುಂದೆ ಬರೋದಿಕ್ಕೆ ಅಥವಾ ತಮ್ಮ ಉದ್ದೇಶಿತ ಗುರಿ ಸಾಧನೆಗೆ ದಾರಿಯಾಗುತ್ತೆ. ಓಕೆ, the fifth one is to check the narrow perspective of specialists who engage in different specific aspects of work.
The sixth one is to achieve organizational goals. ಸಂಸ್ಥೆಯ ಗುರಿಗಳನ್ನ ಸಾಧಿಸೋದಿಕ್ಕೆ ಸಂಯೋಜನೆ ಅನ್ನೋದು ತುಂಬಾ ಅವಶ್ಯಕ. So now let us move on to discuss the various types of coordination. ಈಗ ನಾವು coordination ಅಥವಾ ಸಂಯೋಜನೆ ಅರ್ಥ ತಿಳ್ಕೊಂಡಿದೀವಿ. ಅದೇ ರೀತಿ coordination ಅನ್ನೋದು ಯಾಕೆ ಬೇಕು ಒಂದು ಸಂಸ್ಥೆಗೆ, why is it necessary ಅನ್ನೋದನ್ನ ತಿಳಿಸ್ಕೊಂಡಿದೀವಿ. Now we'll move on to the types of coordination. Broadly coordination ಅಥವಾ ಸಂಯೋಜನೆಯನ್ನ 6 type 6 ವಿಧಗಳಾಗಿ ನಾವು categorize ಮಾಡಬಹುದು. ಮೊದಲನೇದು internal, which can also be termed as functional, ಆಂತರಿಕವಾದಂತಹ ಒಂದು ಸಂಯೋಜನೆ. ಎರಡನೇದು external, which can be termed as structural. ಸೊ ಇಲ್ಲಿ ಮೊದಲನೇದು internal ಅಥವಾ ಆಂತರಿಕ ಸಂಯೋಜನೆ ಎಂದರೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವ್ಯಕ್ತಿಗಳ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುವುದೇ ಇದನ್ನ ಕಾರ್ಯಾತ್ಮಕ ಸಂಯೋಜನೆ ಎಂದು ಸಹ ಕರೆಯುತ್ತಾರೆ. ಎರಡನೆಯದು ಎಕ್ಸ್ಟರ್ನಲ್ ಅಥವಾ ಸ್ಟ್ರಕ್ಚರಲ್ ಕೋಆರ್ಡಿನೇಷನ್ ಅಂದ್ರೆ ಬಾಹ್ಯ ಸಂಯೋಜನೆ ಎಂದರೆ ವಿವಿಧ ಸಂಸ್ಥೆಗಳ ಒಂದು ಘಟಕಗಳ ಕಾರ್ಯಗಳನ್ನು ಸಮನ್ವಯಗೊಳಿಸುವುದು. ಸೊ ನಾಟ್ ಜಸ್ಟ್ ವಿತಿನ್ ದ ಆರ್ಗನೈಸೇಷನ್ ಬಟ್ ವಿತ್ ಅದರ್ ಆರ್ಗನೈಸೇಷನ್ಸ್. ವರ್ಟಿಕಲ್ ಕೋಆರ್ಡಿನೇಷನ್ ಅಂದ್ರೆ ಲಂಬ ಸಮನ್ವಯ ಅಂತ. ಒಂದು ಲೆವೆಲ್ ಇಂದ ಮತ್ತೊಂದು ಲೆವೆಲ್ ಅಥವಾ ನಡುವಿನ ಒಂದು ಹಂತದ ಮತ್ತು ಮತ್ತೊಂದು ಹಂತದ ನಡುವಿನ ಸಮನ್ವಯ. ಕೆಳವರ್ಗದ ಹಂತದಿಂದ ಮತ್ತೆ ಮೇಲ್ ಹಂತಕ್ಕೆ ಇರುವಂತಹ ಒಂದು ಕೋಆರ್ಡಿನೇಷನ್ ಆಗಿರಬಹುದು. ನೆಕ್ಸ್ಟ್ ಒನ್ ಹಾರಿಜಾಂಟಲ್ ಕೋಆರ್ಡಿನೇಷನ್. ಹಾರಿಜಾಂಟಲ್ ಪದವೇ ಹೇಳೋ ರೀತಿಯಲ್ಲಿ ಸಮತಲ ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್ ಬಿಟ್ವೀನ್ ಸೇಮ್ ಲೆವೆಲ್ಸ್, ಒಂದೇ ಹಂತದಲ್ಲಿ ಅಥವಾ ಸಮಾನವಾದಂತಹ ಹಂತದಲ್ಲಿ ಕೋಆರ್ಡಿನೇಷನ್ ಇದ್ರೆ ಅದನ್ನ ನಾವು ಹಾರಿಜಾಂಟಲ್ ಕೋಆರ್ಡಿನೇಷನ್ ಅಥವಾ ಸಮತಲ ಸಮನ್ವಯ ಅಂತ ಕರಿತೀವಿ. The next one is procedural and the sixth one is substantive. So here there are 6 types of coordinations: internal, external, vertical, horizontal, procedural and substantive. Now let us move on to learn the techniques of coordination. ಕೋಆರ್ಡಿನೇಷನ್ಗೆ ಇರುವಂತಹ ತಂತ್ರಗಳು ಯಾವುವು, ಸಂಯೋಜನೆಗೆ ಇರುವಂತಹ ತಂತ್ರಗಳು ಯಾವುದು ಅಂತ. ಮೊದಲನೇದು ಪ್ಲಾನಿಂಗ್ ಅಥವಾ ಯೋಜನೆ. ಯೋಜನೆಯು ಸಂಯೋಜನೆಯ ತುಂಬಾ ಅತ್ಯವಶ್ಯಕವಾದಂತಹದ್ದಾಗಿದೆ. ಯೋಜನೆ ಇಲ್ಲದಿದ್ದರೆ ಕೆಲವು ರೀತಿಯ ಗೊಂದಲಗಳು ಉಂಟಾಗುತ್ತೆ. ಫಾರ್ ಎನಿಥಿಂಗ್ ದೇರ್ ಹ್ಯಾಸ್ ಟು ಬಿ ಪ್ಲಾನಿಂಗ್. ಮೊದಲಿಗೆ ಕೋಆರ್ಡಿನೇಷನ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಪ್ಲಾನಿಂಗ್ ಅನ್ನೋದು ಇರಬೇಕು. ಎರಡನೇದು ಇನ್ಸ್ಟಿಟ್ಯೂಷನಲ್ ಡಿವೈಸಸ್ ಲೈಕ್ ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ಸ್, ಕಾನ್ಫರೆನ್ಸಸ್, ಕಮಿಟೀಸ್, ಸ್ಟಾಫ್ ಯೂನಿಟ್ಸ್, ಕೋಆರ್ಡಿನೇಟಿಂಗ್ ಆಫೀಸರ್ಸ್ ಅಂಡ್ ಸೋ ಆನ್. ಅಲ್ಲಿ ಸಂಸ್ಥೆಯ ಸಾಧನಗಳಾದ ಸಭೆಗಳು, ಸಮ್ಮೇಳನಗಳು, ಸಮಿತಿಗಳನ್ನ ರಚಿಸುವುದು ಮತ್ತೆ ಕೋಆರ್ಡಿನೇಟರ್ ಆಫೀಸರ್ಗಳನ್ನ ನೇಮಕ ಮಾಡುವುದು, ಇಂಥದ್ದನ್ನ ಮುಂದುವರಿಸಬೇಕಾಗಿರುತ್ತದೆ. The third one is standardization of procedures and methods like forms, manuals and regulations. ಇಲ್ಲಿ ಆಡಳಿತ ವಿಧಾನ ಮತ್ತು ಪದ್ಧತಿಗಳ ಗುಣಮಟ್ಟವನ್ನು ಹೆಚ್ಚಿಸುವುದರ ಮೂಲಕ ಸಂಯೋಜನೆಯನ್ನ ಸಾಧಿಸಬಹುದು. The fourth one is verbal and written communication. ನಾವು ಮೌಖಿಕ ಮತ್ತು ಲಿಖಿತ ಸಂವಹನದ ಮೂಲಕ ಸಹ ಸಂಯೋಜನೆಯನ್ನ ಸಾಧಿಸಬಹುದು. The fifth one is inculcation of institutional spirit among the employees. ಇಲ್ಲಿ ನೌಕರರಲ್ಲಿ ಸಾಂಸ್ಥಿಕ ಒಂದು ಸ್ಪಿರಿಟ್ ಅನ್ನ ಪ್ರಚೋದನೆ ಮಾಡೋದ್ರ ಮೂಲಕ ಸಹ ನಾವು ಇಲ್ಲಿ we can see coordination. The sixth one is organizational hierarchy. ಇಲ್ಲಿ ವ್ಯವಸ್ಥೆಯಲ್ಲಿ ಸರಿಯಾದಂತಹ ಒಂದು ಸಂಘಟನಾ ಶ್ರೇಣಿ ಅಂತ ಏನ್ ಕರಿತೀವಿ, ಹೈರಾರ್ಕಿ ಅಂತ, ಆ ಒಂದು ಪದ್ಧತಿಯನ್ನ ಸಹ ಅನುಸರಿಸಬೇಕಾಗಿರುತ್ತದೆ. ಇನ್ ಅಡಿಷನ್ ದೇರ್ ಆರ್ ವೇರಿಯಸ್ ಇನ್ಫಾರ್ಮಲ್. ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿರುವಂತಹ ಪ್ಲಾನಿಂಗ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನಲ್ ಡಿವೈಸಸ್ ಆಗಿರ್ಬೋದು, ಸ್ಟ್ಯಾಂಡರ್ಡೈಸೇಷನ್ ಆಗಿರ್ಬೋದು, ಲಿಖಿತ ಮತ್ತೆ ಮೌಖಿಕ ಕಮ್ಯುನಿಕೇಶನ್ ಆಗಿರ್ಬೋದು, ಇದೆಲ್ಲ formal means. In addition, there are various informal means like personal contacts, ವೈಯಕ್ತಿಕ ಕಾಂಟ್ಯಾಕ್ಟ್ಸ್ ಆಗಿರಬಹುದು, ಡಿನ್ನರ್ಸ್ ಅಥವಾ ಔತಣ ಕೂಟಗಳಾಗಿರ್ಬೋದು, ಅಥವಾ ಕಾಕ್ಟೇಲ್ ಪಾರ್ಟೀಸ್ ಆಗಿರ್ಬೋದು. ಇಂಥವು ಸಹ ಕೋಆರ್ಡಿನೇಷನ್ ಅನ್ನ ತರೋದ್ರಲ್ಲಿ ಸಹಕರಿಸುತ್ತೆ. ಬಟ್ ವಿ ಶುಡ್ ಕೀಪ್ ಇನ್ ಮೈಂಡ್, ಫಸ್ಟ್ ಚರ್ಚೆ ಮಾಡಿರುವಂತದ್ದೆಲ್ಲ ಫಾರ್ಮಲ್, ವೆರಾಸ್ ಪರ್ಸನಲ್ ಕಾಂಟ್ಯಾಕ್ಟ್ಸ್, ಡಿನ್ನರ್ಸ್ ಅಂಡ್ ಕಾಕ್ಟೇಲ್ ಪಾರ್ಟೀಸ್ ಇದು ಇನ್ಫಾರ್ಮಲ್ ಮೀನ್ಸ್ ಆಫ್
ಕೋಆರ್ಡಿನೇಷನ್ ಅಲ್ಲಿ ಬರುತ್ತೆ. ಸೊ after discussing the various techniques of coordination, now let us move on to discuss what are the hindrances to coordination. So basically there are 4 hindrances to coordination according to Luther Gulick. So the first one is uncertainty of the future. This is with regard to the behavior of individual and the people at large. ಇಲ್ಲಿ uncertainty ಅಥವಾ ನಾವು ನೌಕರರಲ್ಲಿ ಅಥವಾ ವ್ಯಕ್ತಿಗಳು ಮತ್ತು ಜನರಲ್ಲಿ we can see ಭವಿಷ್ಯತ್ತಿನ ವರ್ತನೆಯ ಬಗ್ಗೆ, how they would act in the future ಅನ್ನೋದ್ರ ಬಗ್ಗೆ there is no certainty. It's very uncertain. The second one, the lack of knowledge, experience, wisdom, character among the leaders and their confused and conflicting ideas and objectives. ನೌಕರರಲ್ಲಿ ಜ್ಞಾನ ಆಗಿರ್ಬೋದು, ಅನುಭವ ಆಗಿರ್ಬೋದು, ಬುದ್ಧಿವಂತಿಕೆ ಹಾಗೂ ಸನ್ನಡತೆ ಇವುಗಳಲ್ಲಿ ಅಭಾವವಿರುವುದನ್ನು ನಾವು ಕಾಣಬಹುದು. The third one, the lack of administrative skills and techniques. ಆಡಳಿತ ಕೌಶಲ್ಯ ಹಾಗೂ ತಂತ್ರಗಳ ಕೊರತೆ. Fourth one, the lack of orderly methods of developing, considering, perfecting and adopting new ideas and programs. ವ್ಯವಸ್ಥಿತ ಆಡಳಿತ ವಿಧಾನ, ಆಡಳಿತ ಕೌಶಲ್ಯತೆ, ಹೊಸ ಕಾರ್ಯಕ್ರಮಗಳನ್ನು ರೂಪಿಸುವ, ಪರಿಶೀಲಿಸುವ, ಅಭಿವೃದ್ಧಿಪಡಿಸುವಂತಹ ಹೊಸ ವಿಚಾರಗಳನ್ನು ಅಂಗೀಕರಿಸುವಲ್ಲಿ ವ್ಯವಸ್ಥಿತ ವಿಧಾನದ ಕೊರತೆಯೂ ಸಹ ಇರಬಹುದು. So these are the 4 hindrances to coordination according to Luther Gulick. ಸೊ ಕೋಆರ್ಡಿನೇಷನ್ ಬಗ್ಗೆ ಚರ್ಚೆ ಆದ ನಂತರ ಈಗ ನಾವು ಡೆಲಿಗೇಷನ್ ಅಥವಾ ಅಧಿಕಾರ ನಿಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಡೆಲಿಗೇಷನ್ ಅಥವಾ ಅಧಿಕಾರ ನಿಯೋಜನೆ, it can happen both within an organization and from government agencies to outside agencies. ಒಂದೇ ಸಂಸ್ಥೆಯಲ್ಲಿ ಒಬ್ಬ ಅಧಿಕಾರಿ ಇನ್ನೊಬ್ಬ ಮೇಲಧಿಕಾರಿ ತನ್ನ ಅಧೀನ ಅಧಿಕಾರಿಗಳಿಗೆ ನೀಡಬಹುದು, ಅಥವಾ ಸರ್ಕಾರ ಬೇರೆ ಏಜೆನ್ಸೀಸ್ಗಳಿಗೆ ತನ್ನ ಅಧಿಕಾರವನ್ನ ಡೆಲಿಗೇಟ್ ಮಾಡಬಹುದು, ಅಂದ್ರೆ ಅಧಿಕಾರದ ನಿಯೋಜನೆಯನ್ನ ಮಾಡಬಹುದು. ಅಧಿಕಾರ ನಿಯೋಜನೆಯು ವ್ಯವಸ್ಥೆಯ ಪ್ರಾಥಮಿಕ ತತ್ವಗಳು, ಪ್ರೈಮರಿ ಪ್ರಿನ್ಸಿಪಲ್ಗಳಲ್ಲಿ ಇದು ಸಹ ಒಂದಾಗಿದೆ. ಸೊ ಉನ್ನತ ಅಧಿಕಾರಿಯು ತನ್ನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ನಿರ್ದಿಷ್ಟ ಅಧಿಕಾರವನ್ನ ಅಧೀನ ಅಧಿಕಾರಿಗೆ ಅನುಗ್ರಹಿಸುವುದೇ ಅಧಿಕಾರ ನಿಯೋಜನೆ. ಸೊ delegation refers to transfer of managerial authority with regard to specifically defined functions to organizations. ಇಲ್ಲಿ ಡೆಲಿಗೇಷನ್ ಅಂದ್ರೆ ಅಧಿಕಾರವನ್ನ ಮೇಲಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ನೀಡುವಂತದ್ದನ್ನ ನಾವು ಡೆಲಿಗೇಷನ್ ಅಂತ ಕರಿತೀವಿ. ಮೂನಿರವರು ಡೆಲಿಗೇಷನ್ ಮೀನ್ಸ್ ಕನ್ಫರ್ನಿಂಗ್ ಆಫ್ ಸ್ಪೆಸಿಫೈಡ್ ಅಥಾರಿಟಿ ಬೈ ಅ ಲಾರ್ಜರ್ ಅಥಾರಿಟಿ ಟು ಅ ಲೋವರ್ ಅಥಾರಿಟಿ ಅಂತ ಹೇಳಿದ್ದಾರೆ. ಈಗ ತಾನೇ ಚರ್ಚೆ ಮಾಡಿದ್ವಿ ಹೇಗೆ ಮೇಲಧಿಕಾರಿಯು ನಿರ್ದಿಷ್ಟ ಅಧಿಕಾರವನ್ನ ತನ್ನ ಅಧೀನ ಅಧಿಕಾರಿಗಳಿಗೆ ಅನುಸರಿಸುವಂತಹ ಒಂದು ವಿಧಾನಕ್ಕೆ ನಾವು ಏನಂತ ಕರಿತೀವಿ, ಡೆಲಿಗೇಷನ್ ಎಂದು ಕರಿತೇವೆ. ಅದೇ ರೀತಿ ಜಾರ್ಜ್ ಆರ್ ಟೆರೆ ಅನ್ನೋರು ಡೆಲಿಗೇಷನ್ ಮೀನ್ಸ್ ಕನ್ಫರಿಂಗ್ ಅಥಾರಿಟಿ ಫ್ರಮ್ ಒನ್ ಎಕ್ಸಿಕ್ಯೂಟಿವ್ ಆರ್ ಆರ್ಗನೈಸೇಷನ್ ಯೂನಿಟ್ ಟು ಅದರ್ ಎಂದಿದ್ದಾರೆ. ಅವರ ಪ್ರಕಾರ ನಿಯೋಜನೆ ಎಂಬುದು ಓರ್ವ ಕಾರ್ಯಾಂಗಾಧಿಕಾರಿ ಅಥವಾ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ಅನುಗ್ರಹಿಸುವ ಅಧಿಕಾರ ಅಂತ ಹೇಳಿದ್ದಾರೆ. ನೆಕ್ಸ್ಟ್, so all these concepts are related: delegation, decentralization, devolution and deconcentration. ಮುತಾಲಿಬ್ ಅನ್ನೋರು deconcentration is based on administrative action, devolution on political and legal, decentralization on political, legal and administrative action ಎಂದು ಕರೆದಿದೆ. ಅದೇ ರೀತಿ for example, Panchayati Raj signifies decentralization, while the office of district collector signifies deconcentration. The transfer of authority from center to state implies devolution ಎಂದು ಮುತಾಲಿಬ್ ರವರು ಹೇಳಿದ್ದಾರೆ. So next we move on to the need for delegation. ಯಾಕೆ ಅಧಿಕಾರ ನಿಯೋಜನೆಯ ಅವಶ್ಯಕತೆ ಬಂತು ಅಂತ. ಮೊದಲಿಗೆ ಇನ್ಕ್ರೀಸಿಂಗ್ ವಾಲ್ಯೂಮ್ ಆಫ್ ವರ್ಕ್ ಫಾರ್ ದ ಎಕ್ಸಿಕ್ಯೂಟಿವ್, ಅಂದ್ರೆ ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಥವಾ ಉನ್ನತ ಅಧಿಕಾರಿಗಳಿಗೆ ಕಾರ್ಯಗಳ ಒಂದು ಹೆಚ್ಚು ಆದಾಗ ಅವರಿಗೆ ಬರ್ಡನ್ ಆಗಿರೋ ಒಂದು ಕಾರಣ ಆಗಿರ್ಬೋದು. ಸೆಕೆಂಡ್ ಒನ್, ಕಾಂಪ್ಲೆಕ್ಸಿಟೀಸ್ ಆಫ್ ರೂಲ್ಸ್, ಆಪರೇಷನಲ್ ಪ್ರೊಸೀಜರ್ಸ್ ಅಂಡ್ ಟೆಕ್ನಿಕ್ಸ್. ಅವರಿಗೆ ಆ ರೂಲ್ಸು ಪ್ರೊಸೀಜರ್ಸು ಇದರ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಅಷ್ಟಾಗಿ ತಿಳಿಯದೇ ಇರುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಅಧಿಕಾರವನ್ನ ನಿಯೋಜನೆ ಮಾಡ್ತಾರೆ.
Third one is lack of time for the executive. ಇಲ್ಲಿ ಅವರಿಗೆ ಸಮಯದ ಒಂದು ಕೊರತೆಯನ್ನ ಸಹ ನಾವು ಕಾಣಬಹುದು. The fourth one is it provides ample scope to subordinates for self-advancement and self-expression. ಅಂದ್ರೆ ಇಲ್ಲಿ ಅಧೀನಧಿಕಾರಿಗಳಿಗೆ ಅಧಿಕಾರದ ಹೊಣೆಗಾರಿಕೆಯ ಬಗ್ಗೆ ತರಬೇತಿ ಪಡೆಯಲು ಅವಕಾಶವನ್ನ ನೀಡಿದಂತಾಗುತ್ತದೆ. The fifth one is it provides ample scope to subordinates for self-advancement and self-expression. ಅವರ ಸ್ವಪ್ರಗತಿ ಸಾಧನೆಗಾಗಿ ಮತ್ತು ಆತ್ಮ ಅಭಿವ್ಯಕ್ತಿಗೆ ಅವಕಾಶವನ್ನ ನೀಡುತ್ತದೆ. The sixth one is delegation removes rigidity and brings flexibility to adopt organization with ever-change environmental changes. ಒಂದು ವ್ಯವಸ್ಥೆ ಬದಲಾಗುತ್ತಿರುವಂತಹ ಪರಿಸರದ ಜೊತೆಗೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ. The seventh one is it helps to manage large organizations which have geographical dispersion. ತುಂಬಾ ದೊಡ್ಡದಾದಂತಹ ಒಂದು ಸಂಸ್ಥೆಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಡೆಲಿಗೇಷನ್ ಅನ್ನೋದು ತುಂಬಾ ಉಪಯುಕ್ತವಾಗಿರುತ್ತದೆ. Eighth one is it minimizes delays and makes the organization goal oriented. ವಿಳಂಬಗಳನ್ನ ಕಡಿಮೆಗೊಳಿಸಿ ಸಂಸ್ಥೆಯನ್ನ ತನ್ನ ಗುರಿ ಸಾಧಿಸುವಲ್ಲಿ ಇದು ಸಹಕರಿಸುತ್ತದೆ. ಈಗ ನಾವು ಫೀಚರ್ಸ್ ಆಫ್ ಡೆಲಿಗೇಷನ್ ನಿಯೋಜಿತಾಧಿಕಾರದ ಲಕ್ಷಣಗಳನ್ನ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲಿಗೆ assignment of duties by the superior or the delegator to the subordinate or delegatee. ಸೊ ಮೇಲಧಿಕಾರಿಯು ತನ್ನ ಅಧೀನ ಅಧಿಕಾರಿಗೆ ಕರ್ತವ್ಯಗಳನ್ನ ವಹಿಸುವುದಾಗಿದೆ. Second feature is granting of authority by the delegator to the delegatee to facilitate the work assigned to him. ಅಂದರೆ ಅಧೀನ ಅಧಿಕಾರಿಗೆ ವಹಿಸಿದಂತ ಕೆಲಸವನ್ನ ನಿರ್ವಹಿಸಲು ಅನುಕೂಲವಾಗುವಂತೆ ಮೇಲಧಿಕಾರಿಯು ಆತನಿಗೆ ಅಧಿಕಾರವನ್ನ ಪ್ರದಾನ ಮಾಡುವುದು. He has to give him the authority. ಅಥಾರಿಟಿಯನ್ನ ಕೊಡದೆ just delegation will not work. Delegation should come with authority. Authority ಸಹ ನಾವು ಕೊಡ್ಬೇಕಾಗಿರುತ್ತೆ. The third one is creation of an obligation where the delegatee becomes duty bound. ಅಧೀನ ಅಧಿಕಾರಿಯ ಮೇಲೆ ಆತನ ಕರ್ತವ್ಯವನ್ನ ಪೂರ್ಣಗೊಳಿಸುವಂತಹ ಬಾಧ್ಯತೆಯನ್ನ ಹೊರಿಸುವುದು. Giving him the responsibility that is obliged, is bound by his duty ಅಂತ. So the fourth one is no further delegation of the obligation by the delegatee to his subordinate. ಅಧೀನಾಧಿಕಾರಿಯು ತನಗೆ ವಹಿಸಿದಂತ ಬಾಧ್ಯತೆಯನ್ನ ಅಥವಾ ಹೊಣೆಗಾರಿಕೆಯನ್ನ ಮತ್ತೊಬ್ಬ ತನ್ನ ಅಧೀನಾಧಿಕಾರಿಗೆ ವಹಿಸುವಂತೆ ಇಲ್ಲ. ಮೇಲಧಿಕಾರಿ ತನಗೆ ನೀಡಿದ್ರೆ ಆ ಕೆಲಸವನ್ನ ತಾನೇ ಮಾಡ್ಬೇಕೇ ಹೊರತು ಅದನ್ನ ಅವನು ಬೇರೆಯವರಿಗೆ ನಿಯೋಜನೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. Now let us move on to discuss the types of delegation of power ಅಥವಾ ಅಧಿಕಾರ ನಿಯೋಜನೆಯ ಪ್ರಕಾರಗಳನ್ನ ನೋಡೋಣ. ಮೊದಲಿಗೆ ಡೌನ್ವರ್ಡ್. ಸೊ ಇಲ್ಲಿ ಕೆಳದಿಕ್ಸೂಚಿಸುವಂತಹ ನಿಯೋಜನಾಧಿಕಾರ ಅಂತ ಕರಿಬಹುದು. ಡೌನ್ವರ್ಡ್ ಅಂದ್ರೆ ಇಲ್ಲಿ ಮೇಲಧಿಕಾರಿಯಿಂದ ಅಧೀನ ಅಧಿಕಾರಿಗೆ ಅಧಿಕಾರ ನಿಯೋಜಿಸುವಂಥದ್ದು. ಫಾರ್ ಎಕ್ಸಾಂಪಲ್ a sales manager delegating to a salesman. The second one is upward. ಮೇಲ್ದಿಕ್ಸೂಚಿಸುವಂತಹ ಒಂದು ನಿಯೋಜನಾಧಿಕಾರ ಅಂದ್ರೆ ಕೆಳ ಹಂತದಿಂದ ಮೇಲ್ ಹಂತಕ್ಕೆ ಅಧಿಕಾರ ನಿಯೋಜನೆ ಆಗೋದು. ಉದಾಹರಣೆಗೆ ಶೇರ್ ಹೋಲ್ಡರ್ಸ್ ಡೆಲಿಗೇಟಿಂಗ್ ಟು ದೇರ್ ಬೋರ್ಡ್ ಆಫ್ ಡಿರೆಕ್ಟರ್ಸ್. ಏನ್ ಮಾಡ್ಬೇಕು ಅನ್ನೋದು ಶೇರ್ ಹೋಲ್ಡರ್ಸ್ ಬೋರ್ಡ್ ಆಫ್ ಡಿರೆಕ್ಟರ್ಸ್ಗೆ ತಿಳಿಸಿ ಅವರ ಒಂದು ಅಧಿಕಾರವನ್ನ ಅವರು ಬೋರ್ಡ್ ಆಫ್ ಡಿರೆಕ್ಟರ್ಸ್ಗೆ ನಿಯೋಜನೆ ಮಾಡೋದು. The third one is sideward. when the delegation is at equal level. ಸಮಾನ ಹಂತಗಳಲ್ಲಿ ನಡೆದಾಗ ಅದನ್ನ ನಾವು sideward delegation ಅಂತ ಕರಿತೀವಿ. ಅದೇ ರೀತಿ fourth one outward delegation ಅಂದ್ರೆ when the authority is granted to an outside body. ಬೇರೊಂದು ಆರ್ಗನೈಸೇಷನ್ ಅಥವಾ ಆ ಸಂಸ್ಥೆಯನ್ನು ಬಿಟ್ಟು ಬೇರೆಯವರಿಗೆ ಅದನ್ನ ನಿಯೋಜಿಸಿದ್ರೆ that is called outward. ಅದೇ ರೀತಿ we have permanent and temporary. ಶಾಶ್ವತವಾದ ಮತ್ತೆ ತಾತ್ಕಾಲಿಕವಾದಂತಹದ್ದು ಸಹ ಇದೆ ನಿಯೋಜನೆ ಅಧಿಕಾರ. ಇಲ್ಲಿ ಶಾಶ್ವತವಾದಂತದ್ದು ಅಂದ್ರೆ ಅವರಿಗೆ ಸಂಪೂರ್ಣವಾದ ಒಂದು it's constitutionally given for a longer period. ಟೆಂಪರರಿ ಅಂದ್ರೆ ಅದು ಕೇವಲ ತಾತ್ಕಾಲಿಕವಾಗಿ ನೀಡಿರೋದು, ಅದನ್ನ ಯಾವಾಗ ಬೇಕಾದ್ರೂ ಹಿಂಪಡೆಯಬಹುದು.
The next one is full or partial. When complete powers are granted, ಅಂದ್ರೆ ಸಂಪೂರ್ಣವಾದಂತಹ ಒಂದು ಅಧಿಕಾರ ಕೊಟ್ಟಿದ್ರೆ ಅದು ಸಮಗ್ರ ಡೆಲಿಗೇಷನ್ ಆಗಿರುತ್ತೆ. ಅದೇ ರೀತಿ ಒಂದು ವೇಳೆ ಅವರು ಪಾರ್ಷಿಯಲ್ ಆಗಿ ಕೊಟ್ಟಿದ್ರೆ ಅಥವಾ ಭಾಗಶಃ ನೀಡಿರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರು ಮೇಲಧಿಕಾರ ಸಲಹೆಯನ್ನ ಸದಾ ಪಡಿಬೇಕಿರುತ್ತೆ. ಯಾವಾಗ ಅವ್ರಿಗೆ ಇಟ್ಸ್ ಜಸ್ಟ್ ಅ ಪಾರ್ಷಿಯಲ್, ಆಗ ಅವರು ಮೇಲಧಿಕಾರಿಯ ಒಂದು ಸಲಹೆಯನ್ನ ಪಡಿಬೇಕಾಗಿರುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್. ಇಲ್ಲಿ ಫಾರ್ಮಲ್ ಅಂದ್ರೆ ಅದು ಇಟ್ಸ್ ರಿಟರ್ನ್, ಇದು ಸಂವಿಧಾನಾತ್ಮಕವಾಗಿ ಅಥವಾ ಕಾನೂನುಬದ್ಧವಾಗಿ ಇರುವಂತದ್ದು. ಇನ್ಫಾರ್ಮಲ್ ಅಥವಾ ಅನೌಪಚಾರಿಕ ಅಂದ್ರೆ ಇದು ರೂಢಿ, ಸಂಪ್ರದಾಯ ಹಾಗೂ ಪೂರ್ವ ನಿರ್ದೇಶಗಳಿಗೆ ಅವಲಂಬಿಸಿರುತ್ತೆ. ವಿ ಆಲ್ಸೋ ಹ್ಯಾವ್ ಕಂಡೀಷನಲ್ ಅಂಡ್ ಅನ್ಕಂಡೀಷನಲ್. ಮತ್ತೆ ಅದರ ಜೊತೆಗೆ ವಿ ಹ್ಯಾವ್ ಡೈರೆಕ್ಟ್ ಅಂಡ್ ಇಂಟರ್ಮೀಡಿಯೇಟ್ ಅಥವಾ ಇಂಡೈರೆಕ್ಟ್. ಇಲ್ಲಿ ಡೈರೆಕ್ಟ್ ಅಂದ್ರೆ ವೆನ್ ದರ್ ಇಸ್ ನೋ ಥರ್ಡ್ ಪಾರ್ಟಿ ಇನ್ವಾಲ್ವ್ಡ್, ಯಾವುದೇ ಮೂರನೇ ವ್ಯಕ್ತಿ ಇಲ್ಲದೆ ಅಧಿಕಾರ ನಿಯೋಜನೆ ಆದಾಗ ಇಟ್ಸ್ ಕಾಲ್ಡ್ ಡೈರೆಕ್ಟ್. ವೆಲ್ ಇಂಟರ್ಮೀಡಿಯೇಟ್ ವೆನ್ ಬೇಸ್ಡ್ ಆನ್ ಕಸ್ಟಮ್ಸ್ ಅಂಡ್ ಕನ್ವೆನ್ಷನ್, ಯಾವ್ದಾದ್ರು ಮೂರನೇ ವ್ಯಕ್ತಿ ಇದ್ದಿದ್ರೆ ಆಗ ವಿ ಕಾಲ್ ಇಟ್ ಆಸ್ ಇಂಡೈರೆಕ್ಟ್ ಅಥವಾ ಇಂಟರ್ಮೀಡಿಯೇಟ್. ಸೊ ಈಗ ಟೈಪ್ಸ್ ಆಫ್ ಡೆಲಿಗೇಷನ್ ಅನ್ನ ನೋಡಿದ ನಂತರ ವಿಲ್ ಸಿ ವಾಟ್ ಆರ್ ದ ಅಡ್ವಾಂಟೇಜಸ್, ಅನುಕೂಲಗಳೇನು, ಡೆಲಿಗೇಷನ್ನಿನ ಒಂದು ಅನುಕೂಲಗಳು ಅಂತ ಚರ್ಚೆ ಮಾಡೋಣ. ಮೊದಲಿಗೆ ಟು ರೆಡ್ಯೂಸ್ ದ ಬರ್ಡನ್ ಆಫ್ ದ ಸುಪೀರಿಯರ್, ಇಲ್ಲಿ ಮೇಲಧಿಕಾರಿಗಳ ಮೇಲಿನ ಕಾರ್ಯಭಾರವನ್ನ ಕಡಿಮೆ ಮಾಡೋದಾಗಿರುತ್ತೆ. ಸೆಕೆಂಡ್ ಒನ್ ಟು ಅವಾಯ್ಡ್ ಡಿಲೇ ಇನ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್, ಆಡಳಿತದಲ್ಲಿ ಉಂಟಾಗುವಂತಹ ಅಡಚಣೆಗಳನ್ನ ತಡೆಗಟ್ಟಿ ವಿಳಂಬನೆಯನ್ನ ನಿವಾರಿಸುವುದು, ಅಲ್ಲಿರುವಂತಹ ಸ್ಲೋ ಪ್ರೋಸೆಸ್ ಅನ್ನ ಕಡಿಮೆಗೊಳಿಸಿ ಅದನ್ನ ಕ್ವಿಕ್ ಅಥವಾ ಫಾಸ್ಟ್ ಮಾಡುವಂಥದ್ದು. ಥರ್ಡ್ ಒನ್ ಟು ಹ್ಯಾವ್ ಪ್ರಾಪರ್ ಅಡ್ಜಸ್ಟ್ಮೆಂಟ್ಸ್ ಆಫ್ ಪಾಲಿಸಿ ಅಂಡ್ ಪ್ರೋಗ್ರಾಮ್ ಟು ಲೋಕಲ್ ಕಂಡೀಷನ್, ಸ್ಥಳೀಯ ಪರಿಸ್ಥಿತಿಗಳಿಗೆ ನೀತಿಗಳು ಹಾಗೂ ಕಾರ್ಯಕ್ರಮಗಳು ಹೊಂದಿಕೆಯಾಗುವಂತೆ ಮಾಡುವುದು ಸಹ ಡೆಲಿಗೇಷನ್ನಿನ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಅದೇ ರೀತಿ to train the subordinate in the art of sharing responsibility and making decision, ಅಧೀನ ಅಧಿಕಾರಿಗಳು ತೀರ್ಮಾನ ಕೈಗೊಳ್ಳುವಂತಹ ಹೊಣೆಗಾರಿಕೆಯನ್ನು ಅವರಿಗೆ ನೀಡುವಂತಹ ತರಬೇತಿಗೆ ಸಹಾಯ ಆಗಿರುತ್ತೆ. ಭವಿಷ್ಯತ್ತಿನ the fifth one is to develop second line of leadership, ಅಂದ್ರೆ ಭವಿಷ್ಯತ್ತಿನ ಆಡಳಿತಾತ್ಮಕ ನಾಯಕತ್ವವನ್ನು ಸಿದ್ಧಗೊಳಿಸುವುದು. Sixth one, to overcome complexity in procedures, that is delegation to specialist, ಆಡಳಿತಾತ್ಮಕ ಕಾರ್ಯವಿಧಾನದಲ್ಲಿ ಕ್ಲಿಷ್ಟತೆಯನ್ನು ನಿವಾರಿಸಲು ಸಹಕಾರಿ ಆಗುತ್ತದೆ. Seventh one, to increase the sense of responsibility and interest in employees, ನೌಕರರಲ್ಲಿ ಜವಾಬ್ದಾರಿ ಭಾವನೆಯನ್ನು ಮತ್ತು ಆಸಕ್ತಿಯನ್ನು ಬೆಳೆಸುವುದು. To overcome congestion of work, ಆಡಳಿತದ ಉನ್ನತ ಮಟ್ಟದಲ್ಲಿ ಆಗುವಂತಹ ಕಾರ್ಯದಟ್ಟಣೆ, ಕಂಜೆಷನ್ ಆಫ್ ವರ್ಕ್ ಅನ್ನ ನಿವಾರಿಸಲು ಸಹ ಇದು ಸಹಾಯಕಾರಿಯಾಗಿರುತ್ತದೆ. So after discussing the principles of delegation, advantages of delegation, now we move on to discuss the principles of delegation ಅಥವಾ ಅಧಿಕಾರ ನಿಯೋಜನೆಯ ಸಾಮಾನ್ಯ ನಿಯಮಗಳು ಏನು ಎಂಬುದರ ಬಗ್ಗೆ. The first one should be specific and written, ಅಧಿಕಾರ ನಿಯೋಜನೆಯು ಸ್ಪಷ್ಟವಾಗಿಯೂ ಹಾಗೂ ಲಿಖಿತ ರೂಪದಲ್ಲಿ ಇರಬೇಕು. ಎರಡನೇದು not to be made to an individual but to a position, ಅಧಿಕಾರ ಅನ್ನೋದು ಹುದ್ದೆಗೆ ಅಥವಾ ಸ್ಥಾನಕ್ಕೆ ವಹಿಸಬೇಕೇ ಹೊರತು ಒಬ್ಬ ವ್ಯಕ್ತಿಗಲ್ಲ. The third one, the competence of subordinates should be taken into consideration, ಅಧೀನ ಅಧಿಕಾರಿಯ ಸಾಮರ್ಥ್ಯವನ್ನು ಗಮನದಲ್ಲಿರಿಸಿಕೊಳ್ಳುವುದು ಅವಶ್ಯಕ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವನಿಗೆ ಅಥಾರಿಟಿಯನ್ನ ಕೊಟ್ರೆ ಆ ಅಥಾರಿಟಿಯನ್ನ ಅವನು ಬಳಸ್ಕೊಳ್ಳುವಂತಹ ಸಾಮರ್ಥ್ಯ ಅವನಲ್ಲಿ ಇದೆಯಾ, ಶಕ್ತಿ ಅವನಲ್ಲಿ ಇದೆಯಾ, ಅವನಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು. ಫೋರ್ತ್ ಒನ್, the authority and responsibility should be co-terminus and co-equal, ಅಧಿಕಾರವು ಜವಾಬ್ದಾರಿಗೆ ತತ್ಸಮಾನವಾಗಿರಬೇಕು. ಅವರಿಗೆ ಯಾವ ಒಂದು ಅಥಾರಿಟಿ ಕೊಟ್ಟಿರ್ತಾರೋ, ಅಧಿಕಾರ ಕೊಟ್ಟಿರ್ತಾರೋ ಅದಕ್ಕೆ ಈಕ್ವಲ್ ಆಗಿ ಅವರು ರೆಸ್ಪಾನ್ಸಿಬಲ್ ಸಹ ಆಗಿರ್ಬೇಕು. ಇಟ್ ಶುಡ್ ಬಿ ಪ್ರಾಪರ್ಲಿ ಪ್ಲಾನ್ಡ್, ಅದು ನಿಯೋಜನಾಧಿಕಾರವು ವ್ಯವಸ್ಥಿತ ಹಾಗೂ ಯೋಜನಾಬದ್ಧವಾಗಿರ್ಬೇಕು. ಪ್ಲಾನಿಂಗ್ ಇಲ್ಲ ಅಂದ್ರೆ ಏನು ಸಹ ಸರಿಯಾಗಿ ನಡೆಯೋದಿಕ್ಕೆ ಚಾನ್ಸೇ ಇರಲ್ಲ. The sixth one is should follow the usual chain of command, ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಚೈನ್ ಆಫ್ ಕಮಾಂಡ್ ಅನ್ನ ಸಹ ಫಾಲೋ ಮಾಡಬೇಕು. ಟೋಟಲ್ ರೆಸ್ಪಾನ್ಸಿಬಿಲಿಟಿ ನೆವರ್ ಬಿ
delegated by the superior to the subordinates. ಸಂಪೂರ್ಣವಾದಂತಹ ಒಂದು ಅಥಾರಿಟಿಯನ್ನ ಅಧಿಕಾರವನ್ನ ನೀಡಬಾರದು. ಅದೇ ರೀತಿ the administrator should always be ready to guide the subordinate even after a delegated assignment. ಸಂಪರ್ಕ ವ್ಯವಸ್ಥೆಯು ಅದೇ ರೀತಿ ಮುಕ್ತವಾಗಿ ಇರಬೇಕು. ಡೆಲಿಗೇಷನ್ ಶುಡ್ ಬಿ ಸಕ್ಸೀಡೆಡ್ ಬೈ ಅಪ್ರೈಸಲ್. ಅಲ್ಲಿ ಅವರಿಗೆ ಸದಾ ಅವರು ಡೆಲಿಗೇಷನ್ ನಂತರ ಅವರಿಗೆ ಅಪ್ರೈಸ್ ಮಾಡಬೇಕು, ಅವರನ್ನ ಪ್ರೈಸ್ ಹೊಗಳಿಕೆಯನ್ನು ಮಾಡಬೇಕು. ಡೆಲಿಗೇಷನ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್. ಏಕ ಆದೇಶ ತತ್ವವನ್ನ ಇಲ್ಲಿ ಯೂನಿಟಿ ಆಫ್ ಕಮಾಂಡ್ ಅಥವಾ ಏಕ ಆದೇಶ ತತ್ವವನ್ನ ಅನುಸರಿಸಬೇಕು. ಡೆಲಿಗೇಷನ್ ಶುಡ್ ಬಿ ಬ್ಯಾಕ್ಡ್ ಬೈ ಅಡಿಕ್ವೇಟ್ ರಿಸೋರ್ಸಸ್. ಅಲ್ಲಿ ಅಧಿಕಾರ ನಿಯೋಜನೆಗೆ ಸಾಕಷ್ಟು ಸಂಪನ್ಮೂಲಗಳ ಬೆಂಬಲವು ಇರಬೇಕು. So in order to conclude, we can say that success or failure of an organization depends upon the effective measures initiated to ensure coordination, because coordination is the cementing force that binds the individual together to reach the goals effectively. ಯಾವುದೇ ಒಂದು ಸಂಸ್ಥೆಗೆ ಕೋಆರ್ಡಿನೇಷನ್ ಅನ್ನೋದು ತುಂಬಾನೇ ಮುಖ್ಯ. ಅದೇ ರೀತಿ ಡಿಕಾನ್ಸಂಟ್ರೇಷನ್, ಡೆಲಿಗೇಷನ್, ಡೆವಲ್ಯೂಷನ್ ಆರ್ ಫಾರ್ಮ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಇವೆಲ್ಲವೂ ಸಹ ಡಿಸೆಂಟ್ರಲೈಸೇಷನ್ನಿನ ಒಂದು ಭಾಗವಾಗಿದೆ. which contributes to achieve decentralized governance, which is people centered, participatory, bottom up development. ಇದು ಕೆಳ ಹಂತದಿಂದ ಮೇಲೆ ಹೋಗುವಂತಹ ಒಂದು ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಸಾಧನವಾಗಿದೆ. Therefore, both delegation and coordination are essential to the organization. Thank you.